ಈ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಟ್ರೈಲರ್ ನೋಡಿದ್ರಲ್ಲ, ನಿಮಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಾಮೆಂಟ್ ಮಾಡಿ ಮೊದಲು ತಿಳಿಸಿ. ಆ್ಯಂಡ್ ಒಂದು ರೀತಿಯಲ್ಲಿ ಹೇಳಬೇಕು ಅಂದರೆ ಸ್ವಲ್ಪ ತಡ ಮಾಡಿದ್ರು, ಸ್ವಲ್ಪ ಅನ್ನೋದಕ್ಕಿಂತ ತುಂಬಾ ತಡ ಮಾಡಿದ್ರು. ನನ್ನ ಕಡೆಯಿಂದ ಒಂದು ರಿಕ್ವೆಸ್ಟ್ ಏನು ಅಂತಂದರೆ, ದಯವಿಟ್ಟು ಇಷ್ಟರ ಮಟ್ಟಿಗೆ ಲೇಟ್ ಮಾಡಬೇಡಿ. ಯಾವುದೇ ಟ್ರೈಲರ್ ಆಗಲಿ, ನಾನು ಕಾಟೇರ ಸಿನಿಮಾದ ಟ್ರೈಲರ್ ಅಂತ ಹೇಳ್ತಾ ಇಲ್ಲ, ಪ್ರತಿಯೊಂದು ಸಿನಿಮಾದ ಟ್ರೈಲರ್ಗಳನ್ನ ಆಲ್ಮೋಸ್ಟ್ ಒಂದು 7:30 ಒಂದು 8 ಗಂಟೆ ಒಳಗಡೆ ಒಂದು ರಿಲೀಸ್ ಮಾಡುವಂಥ ಒಂದು ಪ್ರೋಗ್ರಾಮನ್ನು ಹಾಕೋಬೇಕು. ಅದು ಟೆಕ್ನಿಕಲ್ ಟೀಮಿಂದ ಅವರಿಗೆ ಲೇಟ್ ಆಯಿತು ಅಥವಾ ಇವೆಂಟ್ ಮಾಡೋ ಟೈಮಲ್ಲಿ ಏನಾದರೂ ತೊಂದರೆಗಳಾಯಿತು, ಅದೇನು ಗೊತ್ತಿಲ್ಲ ನನಗೆ. ಬಟ್ ಈ ಒಂದು ಟೈಮಿಂಗ್ ಏನಿದೆ 9:30 ನೈಟು, ತುಂಬಾ ಒಂದು ಕಾದು ತುಂಬಾ ಒಂದು ವೇಟ್ ಮಾಡಿ ಒಂದು ರೀತಿಲಿ ಎಲ್ಲರೂ ಕೂಡ ಆಗ್ತಾಯಿದ್ರು, ಇನ್ನೂ ಎಷ್ಟೊತ್ತು ಅಂತ. ನನಗೂ ತುಂಬ ಜನ ಕಮ್ಯುನಿಟಿ ಟ್ಯಾಬಲ್ಲೂ ಕೂಡ ತುಂಬ ಜನ ಕೇಳ್ತಾಯಿದ್ರು ಯಾವಾಗ ಪರ್ಟಿಕ್ಯುಲರ್ ಟೈಮ್ ಯಾವಾಗ ಅಂತ. ಒಂದು ಟ್ರೈಲರ್ ಲಾಂಚ್ ಆಗ್ತಿದೆ ಅಂದಾಗ ಒಂದು ಡೇಟನ್ನು ಕೊಟ್ಟಿರ್ತಾರೆ, ಆ್ಯಂಡ್ ಅದ್ರ ಜೊತೆಗೆ ಕರೆಕ್ಟಾದ ಒಂದು ಸಮಯನ ಕೊಟ್ಟರು ಕೂಡ ಒಂದು ಆಡಿಯನ್ಸ್ ರಿಟೆನ್ಷನ್ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ಟ್ರೈಲರ್ ಇನ್ನೂ ಹೆಚ್ಚಾಗಿ ಬೂಸ್ಟ್ ಆಗುತ್ತೆ. ಎಲ್ಲರೂ ಕೂಡ ಹೇಳಬೇಕು ಅಂತಂದರೆ ಲೊಕೇಶನಲ್ಲಿ, ಅಂದರೆ ಈಗ ಹುಬ್ಳಿ ಲೊಕೇಶನಲ್ಲಿ ಇರೋದಕ್ಕಿಂತ ಆನ್ಲೈನಲ್ಲಿ ನೋಡುವಂಥವ್ರು ತುಂಬ ಜನ ಇರ್ತಾರೆ, ಕೋಟಿ ಜನ ಅಭಿಮಾನಿಗಳು ಕಾಯ್ತಾ ಇರ್ತಾರೆ. ಹಾಗಾಗಿ ಏನಪ್ಪ ಅಂದರೆ ಟೈಮಿಂಗ್ಸ್ ನೀವು ಪರ್ಟಿಕ್ಯುಲರ್ ಆಗಿ ಒಂದು ಟೈಮಿಂಗನ್ನು ಕೊಟ್ಟರೆ ಪರ್ಫೆಕ್ಟಾಗಿ ಆ ಒಂದು ಬೂಸ್ಟ್ ಆಗಲಿಕ್ಕೆ ಆ ಒಂದು ಟ್ರೈಲರ್ ತುಂಬಾ ಒಂದು ಹೆಲ್ಪ್ ಆಗುತ್ತೆ ಅಂತ ನನಗನ್ನಿಸ್ತು. ತಡ ಮಾಡೋಕ್ಕೆ ಹೋಗಲ್ಲ, ಯಾಕೆಂದರೆ ಆಲ್ರೆಡಿ ಟ್ರೈಲರ್ ಕೂಡ ತಡ ಆಗೇ ಬಂತು. ನಾನು ಕೂಡ ತಡ ಮಾಡಿದ್ರೆ ತಡ ಆಗುತ್ತೆ. ಟ್ರೈಲರನ್ನು ನೋಡಿದಾಗೇ ತರುಣ್ ಸರ್ ಹೇಳಿದರು, ಒಂದು ಬೇರೆ ರೀತಿಯಲ್ಲೇ ನೀವು ನೋಡ್ತೀರಾ ಅಂತ. ಖಂಡಿತವಾಗ್ಲೂ ಆ ಟ್ರೈಲರ್ ಅದು ಪ್ರೂವ್ ಮಾಡಿದೆ ಅಂತ ನನಗನ್ನಿಸ್ತು. ಆ್ಯಂಡ್ ಇದರಲ್ಲಿ ನನಗೆ ಮೇನಾಗಿ ಹೇಳಬೇಕು ಅಂದರೆ ಒಂದು ವಿಜುವಲ್ಸ್ ಬಗ್ಗೆ ಮಾತಾಡ್ತೀನಿ ಫಸ್ಟು. ಅದ್ಭುತವಾದಂಥ ವಿಜುವಲ್ಸು, ಆ್ಯಂಡ್ ಮೇನಾಗಿ ಹೇಳಬೇಕು ಅಂದರೆ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಮಾಡುವಂಥ ಸಿನಿಮಾ ಇದು ಅಂತಲೇ ಹೇಳ್ಬೋದು. ಅಷ್ಟು ಅದ್ಭುತವಾಗಿ ಬಂದಿರುವಂಥದ್ದು. ಆ್ಯಂಡ್ ದರ್ಶನ್ ಸರ್ ಅವರ ಒಂದು ಎಂಟ್ರಿ ಆಗಿರ್ಬೋದು, ಆ್ಯಂಡ್ ಲಾಸ್ಟಲ್ಲಿ ಬರ್ತಾರಲ್ಲ, ಅವ್ರು ಯಾರು ಅಂತ ನೀವೆಲ್ಲ ತಿಳ್ಕೊಂಡಿದ್ದೀರಾ. ತುಂಬ ಜನ ಕಾಮೆಂಟಲ್ಲಿ ಮಾಡ್ತಾಯಿದ್ರು, ಮತ್ತು ಇದರಲ್ಲಿ ಕೇಳ್ತಾಯಿದ್ರು, ಟ್ವಿಟ್ಟರಲ್ಲೆಲ್ಲ ಹಾಕ್ತಾಯಿದ್ರು ಯಾರಿದು ಅಂತ. ಯಾರಿರ್ಬೋದು ಅನ್ನೋದು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಟ್ರೈಲರ್ನ ಲಾಸ್ಟಿಗೆ ಬರ್ತಾರಲ್ಲ, ಅವ್ರು ಯಾರು ಅನ್ನೋದನ್ನು ಗೆಸ್ ಮಾಡಿ. ನಾನು ಹೇಳ್ತೀನಿ ಅದನ್ನ, ಆಮೇಲೆ ನೀವು ಕಮೆಂಟ್ ಮಾಡಿ ಅದು ಯಾರು ಕರೆಕ್ಟಾಗಿ ಹೇಳ್ತೀರೋ ಅದಕ್ಕೆ ನಾನು ರಿಪ್ಲೈ ಮಾಡ್ತೀನಿ. ಇನ್ನು ಟ್ರೈಲರ್ ವಿಚಾರಕ್ಕೆ ಬರೋದಾಯಿತು ಅಂತಂದರೆ, ಕುಲುಮೆಯನ್ನು ಒಂದು ದೇವರ ರೀತಿಯಲ್ಲಿ ಕೆಲಸವಾಗಿ ನಂಬಿಕೊಂಡು ಮಾಡ್ತಾ ಇರ್ತಾರೆ. ಇಲ್ಲಿ ಆಗುವಂಥ ಒಂದು ಘಟನೆಗಳು ಏನು ಅಂದರೆ, ದರ್ಶನ್ ಸರ್ ಹೇಳಿದಾಗೇ ಒಂದು ಉಳುವೋನೆ ಭೂಮಿಯ ಒಡೆಯ ಅನ್ನೋ ಒಂದು ಏನಿದೆ, ಈ ಒಂದು ಭೂಮಿಯ ವಿಚಾರವಾಗಿ ನಡೆಯುವಂಥ ಒಂದು ಘಟನೆ ಅನ್ನುವಂಥದ್ದು ಆಲ್ಮೋಸ್ಟ್ ಈ ಒಂದು ಟ್ರೈಲರ್ ನೋಡಿದಾಗ ನನಗೆ ಅನಿಸಿದ್ದು. ಆ್ಯಂಡ್ ಇದರಲ್ಲಿ ಇನ್ನೊಂದು ಅಬ್ಸರ್ವ್ ಮಾಡೋದಾಯಿತು ಅಂದರೆ, ದರ್ಶನ್ ಸರ್ದು ಏನಾದರೂ ಇದರಲ್ಲಿ ಡ್ಯುಯಲ್ ರೋಲ್ ಇದೆಯಾ ಅನ್ನೋದು ಕೂಡ ಈ ಒಂದು ಟ್ರೈಲರಲ್ಲಿ ಅನಿಸಿರುವಂಥದ್ದು. ಇನ್ನು ಓವರಾಲ್ ಆಗಿ ಒಂದು ಸರ್ಕ್ಯುಲೇಷನ್ ಅಂದರೆ ಒಂದು ಟ್ರೈಲರ್ನ ಆಲ್ಮೋಸ್ಟ್ ಎಲ್ಲ ಒಂದು ವಿಜುವಲ್ಸಲ್ಲಾಗಿರ್ಬೋದು ಮತ್ತು ಒಂದು ಪರ್ಸ್ಪೆಕ್ಟಿವಲ್ಲಾಗಿರ್ಬೋದು ಎಲ್ಲ ರೀತಿಯಲ್ಲೂ ಕೂಡ ಅದ್ಭುತವಾಗಿ ಬಂದಿರುವಂಥದ್ದು. ಆ್ಯಂಡ್ ಫೈಟಿಂಗ್ ಸೀನ್ಸ್ಗಳನ್ನು ನೋಡಿದ್ವಿ, ಅದ್ಭುತವಾಗಿದೆ. ಆ್ಯಂಡ್ ಈ ಒಂದು ಟ್ರೈಲರ್ನ ನೋಡಾದಮೇಲೆ ಸಿನಿಮಾ ಮೇಲೆ ಎಕ್ಸ್ಪೆಕ್ಟೇಷನ್ ಖಂಡಿತವಾಗ್ಲೂ ಜಾಸ್ತಿನೇ ಆಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಆಲ್ಮೋಸ್ಟ್ ಈಗ 3 ನಿಮಿಷ 17 ಸೆಕೆಂಡ್ಗಳ ಕಾಲ ಒಂದು ಟ್ರೈಲರ್ ರಿಲೀಸ್ ಮಾಡಿದೆ ಚಿತ್ರತಂಡ. ಆ್ಯಂಡ್ ಈಗ ನೆಕ್ಸ್ಟು ಏನಪ್ಪ ಅಂತಂದರೆ ಥಿಯೇಟ್ರಿಗೆ ಹೋಗಿ ಸಿನಿಮಾನ ನೋಡುವಂಥದ್ದಷ್ಟೇ ಬಾಕಿ ಉಳಿದಿರೋದು. ಫೈನಲ್ ಆಗಿ ಹೇಳಬೇಕು ಅಂತಂದರೆ ಟ್ರೈಲರ್ ಅದ್ಭುತವಾಗಿ ಮೂಡ್ ಬಂದಿದೆ. ಆ್ಯಂಡ್ ಈ ಒಂದು ಎಲ್ಲ ಒಂದು ಕ್ಯಾರೆಕ್ಟರ್ಸ್ಗಳನ್ನ ಏನು ತೊಗೊಂಡಿದ್ದಾರೆ, ಅದ್ಭುತವಾದಂಥ ಕ್ಯಾರೆಕ್ಟರ್ಸ್ಗಳು. ಬಿರಾದರ್ ಸರ್ ಅವರ ಒಂದು ಆ್ಯಕ್ಟಿಂಗನ್ನು ನಾವು ನಮ್ಮ ಚೈಲ್ಡ್ಹುಡ್ಡಿಂದನೂ ನೋಡ್ಕೊತಾ ಬಂದಿದ್ದೀವಿ. ಇದರಲ್ಲೂ ಕೂಡ ಒಂದು ಅದ್ಭುತವಾದಂಥ ಒಂದು ನಟನೆಯನ್ನು ಮಾಡಿರುವಂಥದ್ದು. ಸಿನಿಮಾದ ಕಂಟೆಂಟ್ ವಿಚಾರಕ್ಕೆ ಬರ್ತೀನಿ. ಆಗಲೇ ಹೇಳಿದಾಗೇ ತರುಣ್ ಸರ್ ಅವರು ಒಂದು ಸಿನಿಮಾ ತೊಗೊಳ್ತಿದ್ದಾರೆ ಅಂದರೆ ತುಂಬ ಯೋಚನೆ ಮಾಡಿ ಒಂದು ಸಬ್ಜೆಕ್ಟ್ ತೊಗೊಳ್ತಾರೆ. ಈ ಸಬ್ಜೆಕ್ಟ್ ಕೂಡ ಅರ್ಥ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ 80ರ ದಶಕದಲ್ಲಿ ನಡೆದಂಥ ಘಟನೆ, 80ರ ದಶಕದಲ್ಲಿ ಉಳುವೋನೆ ಭೂಮಿಯ ಒಡೆಯ, ಈ ರೀತಿಯಾದಂಥ ಕೆಲವೊಂದು ಕಾಯ್ದೆಗಳು, ಆಗ ಆದಂಥ ಒಂದು ಘಟನೆಯ ಒಂದು ಸಂದರ್ಭ ಪರಿಸ್ಥಿತಿ ಹೇಗಿತ್ತು ಏನು ಅನ್ನೋದನ್ನು ಕೆಲವೊಂದು ನಾವು ಇಮ್ಯಾಜಿನೇಷನ್ ಕೂಡ ಮಾಡೋಕ್ಕಾಗಲ್ಲ. ಒಂದು ಕಥೆಯನ್ನು ಹೇಳಿದಾಗ ಕೆಲವೊಂದು ಕಥೆಗಳನ್ನು ಇಮ್ಯಾಜಿನೇಷನ್ ಮಾಡ್ಕೋಬೋದು, ಕೆಲವೊಂದು ಕಥೆಗಳನ್ನು ಇಮ್ಯಾಜಿನೇಷನ್ ಮಾಡ್ಕೊಳ್ಳೋಕ್ಕಾಗಲ್ಲ. ಅಂಥ ಕಥೆಗಳನ್ನು ನಾವು ಈ ರೀತಿ ಸಿನಿಮಾ ಮೂಲಕವಾಗಿ ನೋಡ್ಬೋದು. ಆ ಒಂದು ಆಪರ್ಚುನಿಟಿ ಈ ಕಾಟೇರ ಮೂಲಕವಾಗಿ ಸಿಗ್ತಾ ಇದೆ ಅಂತಲೇ ಹೇಳ್ಬೋದು. ಈ ಒಂದು ಸಬ್ಜೆಕ್ಟು ಮೋಸ್ಟ್ಲಿ ಕನ್ನಡದಲ್ಲಿ ಒಂದು ರೆವಲ್ಯೂಷನ್ ಕ್ರಿಯೇಟ್ ಕೂಡ ಮಾಡ್ಬೋದು. ಅಷ್ಟರ ಮಟ್ಟಿಗೆ ಒಂದು ಕಂಟೆಂಟ್ ಒಂದು ಸ್ಟ್ರಾಂಗ್ ಇದೆ ಅಂತ ನನಗನ್ನಿಸ್ತು. ಫೈನಲ್ ಆಗಿ ಹೇಳಬೇಕು ಅಂತಂದರೆ ಕಾಟೇರಾದ ಒಂದು ಟ್ರೈಲರ್ನ ನೋಡಿದ್ವಿ. ಆ್ಯಂಡ್ ಇದಾಗ್ತಿದ್ದಾಗಲೇ ನೆಕ್ಸ್ಟ್ ಏನಪ್ಪ ಅಂದರೆ ಇನ್ನು ನೆಕ್ಸ್ಟ್ ಯಾವ ಸಾಂಗ್ಸ್ಗಳು ರಿಲೀಸ್ ಮಾಡ್ತಾರೆ ಅನ್ನೋದು ಕೂಡ ಕಾಯ್ತಾ ಇದ್ದೀವಿ. ಅದನ್ನು ಕೂಡ ಆದಮೇಲೆ ನೆಕ್ಸ್ಟು ಥಿಯೇಟ್ರಿಗೆ ಹೋಗಿ ಸಿನಿಮಾನ ನೋಡ್ತೀವಿ. ಓವರಾಲ್ ಆಗಿ ಹೇಳಬೇಕು ಅಂದರೆ ಕಾಟೇರಾದ ಒಂದು ಟ್ರೈಲರ್ ನೋಡಿದ್ವಿ, ಅದ್ಭುತವಾಗಿ ಟ್ರೈಲರ್ ಬಂದಿದೆ. ನಾನು ಆಗಲೇ ಹೇಳಿದಾಗೇ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಮಾಡುವಂತಹ ಸಿನಿಮಾ ಇದು. ದಯವಿಟ್ಟು ಎಲ್ಲರೂ ಕೂಡ ಡಿಸೆಂಬರ್ 29ನೇ ತಾರೀಕಿಗೆ ಥಿಯೇಟ್ರಿಗೆ ಹೋಗಿ ಸಿನಿಮಾನ ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅಂತ ಹೇಳ್ತಾ, ನಿಮಗೆ ಹೇಗೆ ಅನ್ನಿಸ್ತು ಆ ಒಂದು ಟ್ರೈಲರ್ ಅನ್ನೋದನ್ನು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಯಾರೆಲ್ಲ ಹೋಗಿದ್ರೆ ಹುಬ್ಳಿಗೆ ಅವರು ಕೂಡ ಕಾಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮುಗಿಸೋದಕ್ಕಿಂತ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಆಗಿ ಎಕ್ಸೆಲ್ ಫಾಲೋ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.